ನಮಸ್ಕಾರ ನನ್ನೆಲ್ಲ ಸ್ನೇಹಿತರೆ ಮತ್ತು ಗೆಳತಿಯರಿ. ಇಲ್ಲಿ ನೋಡ್ರಿ, ನೀವೆಲ್ಲರೂ ಒಂದು ಕ್ರೈಸ್ ಟೀಚಿಂಗ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇರ್ಬೋದು. ಮತ್ತು ಅಲ್ಲಿ ನಿಮಗೊಂದು ಸರ್ವರ್ ಪ್ರಾಬ್ಲಮ್ ತೋರಿಸ್ತಾ ಇದೆ. ಏನಪ್ಪ ಅಂದ್ರೆ ನಾವು ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ಅಥವಾ ನಮ್ಮ ಡಿಗ್ರಿ ಕ್ವಾಲಿಫಿಕೇಷನನ್ನು ಎಂಟ್ರಿ ಮಾಡಿದ ನಂತರ ನಾವು B.Ed ಕ್ವಾಲಿಫಿಕೇಷನನ್ನು ಎಂಟ್ರಿ ಮಾಡಬೇಕಾಗತಿ. ಆವಾಗ ಏನಾಗೈತಿಪ್ಪ ಅಂದ್ರೆ ಅದು ಫೇಲ್ ಟು ಸೇವ್ ಕ್ವಾಲಿಫಿಕೇಷನ್ ಅಂತ ತೋರಿಸ್ತಾ ಇದೆ. ಇದು ನೋಡ್ರಿ, ನಂದು ಡಿಗ್ರಿ ಇನ್ಫಾರ್ಮೇಷನ್ ಇದೆಯಲ್ಲ, ಬ್ಯಾಚುಲರ್ ಆಫ್ ಆರ್ಟ್ಸ್ ನೋಡ್ತಾ ಇರ್ಬೋದು. ಹೌದಾ, ಇಲ್ಲಿ ಫಸ್ಟ್ ನೀವು ಅಲ್ಲಿ ಅರ್ಹತೆ ಅಂತ ಇದೆ ನೋಡಿ, ಅಲ್ಲಿ ಕ್ವಾಲಿಫಿಕೇಷನ್ ಟೈಪನ್ನು ಸೆಲೆಕ್ಟ್ ಮಾಡಿ UG ಡಿಗ್ರಿ, ನಂತರ ನೆಕ್ಸ್ಟ್ ಡಿಗ್ರಿ ಯಾವುದು ಹಾಕಿದ್ರೆ ನಿಮ್ಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಐತೆ ನಂದ. ಆಮೇಲೆ ಮೇಲೆ ಯೂನಿವರ್ಸಿಟಿಯನ್ನು ಸರ್ಚ್ ಮಾಡಬೇಕಾಗತಿ. ಸರ್ಚ್ ಮಾಡಿದ ಮೇಲೆ ಅಂದಿನಲ್ಲಿ KUD ಐತಿ ಓದತಿ, ಅದನ್ನ ಹಾಕೀನಿ. ನೆಕ್ಸ್ಟ್ ಒಂದು ಮೇಲ್ಗಡೆ ನೋಡ್ರಿ ನಿಮ್ದು ಒಂದು ಕಾಲೇಜ್ ಹೆಸರನ್ನು ಹಾಕಬೇಕು. ಆಮೇಲೆ ನಿಮ್ದು ನೋಂದಣಿ ಸಂಖ್ಯೆ ಮತ್ತು UGC ಯಾವ ಒಂದು ರಿಕಗ್ನೈಸ್ಡ್ ಬೈ ಅಂತ ಅಲ್ಲಿ UGC ಅಂತ ಹಾಕಬೇಕಾಗತಿ. ಆಮೇಲೆ ನೀವು ಮಾರ್ಕ್ಸ್ ಎಲ್ಲವನ್ನು ಪಾಸ್ ಆದಂಥ ವರ್ಷವನ್ನು ಹಾಕಿ ನೀವು ಒಂದು ಕೋರ್ಸ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿ ಒಂದು ಸೇವ್ ಕೊಟ್ಟಿದಾಗ ಏನಾಗತ್ತಿದೆ, ಅದು ಸೇವ್ ಆಗತಿ, ಡಿಗ್ರಿ ಕ್ವಾಲಿಫಿಕೇಷನ್ ಸೇವ್ ಆಗತಿ. ಹೌದಾ, ಇನ್ನು ನಾವು ಇಲ್ಲಿ ಆ್ಯಡ್ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲೇ ಕೆಳಗಡೆ ಮತ್ತೊಂದು ಫಾರ್ಮ್ಯಾಟ್ ಬರ್ತದೆ. ಇಲ್ಲಿ ನಾವು ಒಂದು B.Ed ಕ್ವಾಲಿಫಿಕೇಷನನ್ನು ಎಲ್ಲ ಒಂದು ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತಿ. ಇಲ್ಲಿ ನೋಡಿ, ಬ್ಯಾಚುಲರ್ ಇನ್ ಎಜುಕೇಷನ್ ಅಂತ ಕೊಟ್ಟರು, ಅಲ್ಲಿ ಹಾಕೋದು. ಆಮೇಲೆ ನಿಮ್ಮ ಯೂನಿವರ್ಸಿಟಿಯನ್ನು ಸರ್ಚ್ ಮಾಡಿರಿ. ನಮ್ಮದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಐತಿ, ಅದರಿಂದ ಇಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಹಾಕೀನಿ. ಮತ್ತು ನಮ್ಮ ಕಾಲೇಜ್ ಹೆಸರನ್ನು ಕೂಡ ಹಾಕೀನಿ. ನಂತರ ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ಹಾಕಿರಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನೀವು ನೋಂದಣಿ ಸಂಖ್ಯೆಯಲ್ಲಿ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಯೂಸ್ ಮಾಡಿದರೆ ಅದು ತಗೋತಾ ಇಲ್ಲ. ಏನಂತ ತೋರಿಸ್ತಾ ಇದೆ ಅಂದರೆ ಫೇಲ್ ಟು ಅಕ್ಸೆಪ್ಟ್ ಅಥವಾ ಫೇಲ್ ಟು ಸೇವ್ ಕ್ವಾಲಿಫಿಕೇಷನ್ ಅಂತ ತೋರಿಸ್ತಾ ಇದೆ. ಅದರ ಬದಲು ನೀವು ಮಾಡಬೇಕಪ್ಪ ಅಂದ್ರೆ ಒಂದು ನೋಂದಣಿ ಸಂಖ್ಯೆ ಇದ್ದಲ್ಲಿ ಅಲ್ಲಿ ಇಂಗ್ಲೀಷ್ ಲೆಟರ್ಗಳು ಬರ್ತಾವೆ, ಅಲ್ಫಾಬೆಟ್ ಲೆಟರ್ಗಳು, ಅವುಗಳನ್ನ ನೀವು ಸ್ಮಾಲ್ ಲೆಟರಲ್ಲಿ ಹಾಕಬೇಕಾಗತ್ತೆ. ಇನ್ ಕೇಸ್ ನೀವು ಕ್ಯಾಪಿಟಲ್ ಲೆಟರ್ಸಲ್ಲಿ ಹಾಕಿದರೆ ಅದು ತೊಗೊಳಂಗಿಲ್ಲ, ಸೇವ್ ಆಗಂಗಿಲ್ಲ. ಆದರೆ ನೀವು ಸ್ಮಾಲ್ ಲೆಟರ್ಸಲ್ಲಿ ಅದನ್ನು ಹಾಕಿದ್ರೆ ಅದು ನಿಮ್ಮ ಒಂದು ಕ್ವಾಲಿಫಿಕೇಷನ್ನ ಡೀಟೇಲ್ಸ್ ಎಲ್ಲ ಸೇವ್ ಆಕಾವು. ಇಲ್ಲಿ ನೋಡ್ರಿ, ನಾನು ಈಗ ನನ್ನ ನೋಂದಣಿ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕೀನಿ. ಎಲ್ಲ ನಿಮ್ಮ CGPA ಟೋಟಲ್ CGPA ಮತ್ತು ನೀವು ಆಪ್ಟೆನ್ CGPAಯನ್ನು ಹಾಕಬೇಕಾಗತಿ. ಹಾಕಿ ನೆಕ್ಸ್ಟ್ ನೀವು ಕೋರ್ಸ್ ಎಷ್ಟು ವರ್ಷ ಇತ್ತು, 2 ವರ್ಷ ಇತ್ತು, 1 ವರ್ಷ ಇತ್ತು, B.Ed ಅನ್ನೋದನ್ನ ಮೆನ್ಷನ್ ಮಾಡಿ ಪಾಸಿಂಗ್ ಇಯರ್ ಹಾಕಿ ನಂತರ ಇಲ್ಲಿ ಕೋರ್ಸ್ ಕಾಂಬಿನೇಷನ್ ಮಾಡೋ ಮುಂದೆ ಏನು ಮಾಡಬೇಕಪ್ಪ ನೀವು ಒಂದು ಕಂಟ್ರೋಲ್ ಬಟನನ್ನು ಪ್ರೆಸ್ ಮಾಡಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ಗಳನ್ನು ಮಾಡಬೇಕಾಗಿದ್ದರಿಂದ ಇಲ್ಲಿ ಕಂಟ್ರೋಲ್ ಅಂತಕ್ಕಂಥ ಒಂದು ಬಟನನ್ನು ಪ್ರೆಸ್ ಮಾಡಿಕೊಂಡು ನೀವು ನಿಮ್ಮ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ನಿಮ್ಮ ಒಂದು ಎಲ್ಲ ಕೋರ್ಸ್ ಡ್ಯೂರೇಷನನ್ನು ಆಮೇಲೆ ಪಾಸಿಂಗ್ ಇಯರನ್ನು ಸರಿಯಾಗಿ ಹಾಕಿದಿಲ್ಲ ನಮಗೆ ಚೆಕ್ ಮಾಡ್ಕೊರಿ. ಮತ್ತು ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮದು ಒಂದು ರಿಜಿಸ್ಟ್ರೇಷನ್ ನಂಬರ್, ಆ ಒಂದು ಇಂಗ್ಲೀಷ್ ಲೆಟರ್ಗಳು ನೋಡ್ರಿ, ಕ್ಯಾಪಿಟಲ್ ಇರಲೇಬಾರ್ದು, ಎಲ್ಲ ಲೆಟರ್ಗಳು ಸ್ಮಾಲ್ ಲೆಟ್ರಲ್ಲಿ ಇರಬೇಕು, ಅಂದರೆ ಮಾತ್ರ ಅದು ಸೇವ್ ಆಕತಿ. ನೋಡ್ರಿ, ಇಲ್ಲಿ ಸೇವ್ ಆಯಿತು, ಕ್ವಾಲಿಫಿಕೇಷನ್ ಸೇವ್ ಆಗಿದೆ ಅಂತ ತೋರಿಸೈತಿ. ಈ ರೀತಿಯಾಗಿ ನೀವು ಕೂಡ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರಿ.